ಏನು ಕಳಿಸ್ತಾರೆ ಅಂತ ಏನಿಲ್ಲ ಸರ್, ಸುಮ್ಮನೆ ಏನೇನೋ ಧರ್ಮದ ಬಗ್ಗೆ ಹೇಳ್ತಾರೆ, ದೇಶದ ಬಗ್ಗೆ ಹೇಳ್ತಾರೆ, ಅದೇ ಮತ್ತು ಏನೇನು ನಾವು ಏನು ವೈಯಕ್ತಿಕವಾಗಿ ಏನು ಮಾಡಬೇಕು ದೇಶಕ್ಕೆ ಸಮಾಜಕ್ಕೆ ಅಂತ ಹೇಳ್ತಾರೆ ಅಂತ ಹೇಳಿದ್ರು. ಆಯ್ತಪ್ಪ, ಇದೆಲ್ಲ ಏನಿದೆ ಇದೆಲ್ಲ ಮಾಹಿತಿ ಕರೆಕ್ಟ್ ಇದೆ ಅಂತ ಮತ್ತು ಎಲ್ಲರನ್ನೂ ಕೇಳಿಕೊಂಡೆ. ನಾನು ನಮ್ಮ ಅಧಿಕಾರಿಗಳು ಕಳಿಸ್ಬಿಟ್ಟು ಕೇಳಿದೆ. ಅವಾಗ ನೋಡಿದ್ರೆ ಇವರೆಲ್ಲರೂ ಹೀಗೆ ಮಾಡ್ತಾಯಿದ್ದಾರೆ ಅಂತ ಗೊತ್ತಾಯಿತು. ಅದಕ್ಕೆ ನಾನು ಪತ್ರ ಬರೆದೆ. ಒಂದೇ ಆರ್ಗನೈಸೇಷನ್ ಅಲ್ಲ, ಇಂಥ ಯಾವ ಆರ್ಗನೈಸೇಷನ್ ಇದ್ದರೂ ಕೂಡ ಸರ್ಕಾರಿ ಹಾಸ್ಟೆಲ್ಗಳಲ್ಲಿ, ಗೌರ್ಮೆಂಟ್ ಏಡೆಡ್ ಇನ್ಸ್ಟಿಟ್ಯೂಷನ್ಸ್ನಲ್ಲಿ, ಮೈದಾನಗಳಲ್ಲಿ ಮಾಡಬಾರ್ದು. ಅಕಸ್ಮಾತ್ ಏನಾದರೂ ಇವ್ರ ಚಟುವಟಿಕೆಗಳು ಮಾಡಲೇಬೇಕು ಅಂದರೆ ಪರ್ಮಿಷನ್ ತೊಗೊಂಡು ಮಾಡಲಿ ಅಂತ ಹೇಳಿರೋ ತಪ್ಪೇನಿದೆ? ಅದೇ ಒಂದು ನಿಮಿಷ ಹೇಳಿಬಿಡ್ತೀನಿ ಸರ್, ಅದಾದಮೇಲೆ ತಾವು ಕೇಳಿ. ನಾವು ಯಾವ ಪ್ರಶ್ನೆಗಳಿಗೆ ಹೊತ್ತು ನಾವು ಎದ್ದು ಹೋಗಿಲ್ಲ. ಅದಾದಮೇಲೆ ಹೌದು ಇದು ಸರಿ ಇದೆ ಅಂದ್ಬಿಟ್ಟು ಆರ್ಡ್ರ್ ಇಶ್ಯೂ ಮಾಡಿದ್ರು. ನಾನು ಕೊಟ್ಟಿದ್ದು ಅಕ್ಟೋಬರ್ 4ನೇ ತಾರೀಕು ಏನೋ ಕೊಟ್ಟೆ. ಒಂದು ವಾರ ಆದಮೇಲೆ ಬೆಂಗಳೂರಿನಲ್ಲಿ ಇವರು ಪಥಸಂಚಲನ ಮಾಡ್ತಾರೆ. 100 ಕಡೆಯಿಂದ ಪಥಸಂಚಲನ ಮಾಡ್ತಾರೆ. ಯಾರಿಗೂ ಪರ್ಮಿಷನ್ ಕೇಳಿಲ್ಲ. ಬರೇ ಲೋಕಲ್ ಸ್ಟೇಷನ್ನಿಗೆ ಹೋಗಿ ಮಾಹಿತಿಗಾಗಿ ಅಂತ ಕೊಟ್ಟಿದ್ದಾರೆ ಅಂತ. ಬೆಂಗಳೂರಿನಲ್ಲಿ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಹೈಕೋರ್ಟ್ ಆರ್ಡರ್ ಇದೆ. ಯಾರೂ ಕೂಡ ಸಾರ್ವಜನಿಕ ರಸ್ತೆಗಳಲ್ಲಿ ಯಾವುದೇ ರೀತಿಯಾದಂಥ ಆಚರಣೆ ಆಗಿರ್ಬೋದು, ಪ್ರೊಟೆಸ್ಟ್ ಇರ್ಬೋದು, ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ತಾನೇ ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ನಿಗದಿತ ಸ್ಥಳವನ್ನು ಕೊಟ್ಟಿದ್ದು. ನಾವು ಮೊನ್ನೆ ಆಳಂದ್ ವೋಟ್ ಚೋರಿ ಬಗ್ಗೆ ನಾವು ಕೂಡ ಮಾರ್ಚ್ ಮಾಡಬೇಕು ಅಂದಾಗ ಕಮಿಷನರ್, ನಮ್ಮ ಪೊಲೀಸ್ ಕಮಿಷನರ್ ಅವ್ರು ಪರ್ಮಿಷನ್ ಕೊಟ್ಟಿಲ್ಲ. ಕೋರ್ಟ್ ಆದೇಶ ಇದೆ ಅಂತ ನಾವು ಸರ್ಕಾರದಲ್ಲಿದ್ದು ನಾವು ಪಾಲನೆ ಮಾಡಿದ್ದೀವಿ. ನಾವು ಹೋಗಿ ಫ್ರೀಡಮ್ ಪಾರ್ಕ್ನಲ್ಲಿ ರಾಹುಲ್ ಗಾಂಧಿ ಅವ್ರು ಬಂದಾಗ ನಾವು ಪ್ರೊಟೆಸ್ಟ್ ಮಾಡಿದ್ದೀವಿ. ವಿ ಡಿಡ್ ನಾಟ್ ಗೋ ಆನ್ ದ ಸ್ಟ್ರೀಟ್ಸ್. ಇವ್ರು ಹೆಂಗೆ ಬಂದರು ಅಂತ ನಾನು ಕೇಳಿಲ್ಲ. ನಾಗರಿಕರು ಪ್ರಶ್ನೆ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರು.